ನಮ್ಮ ಬೇಡಿಕೆಯನ್ನ ಈಡೇರಿಸಿದ್ರೆ ಸತ್ಯಾಗ್ರಹ ಹಿಂಪಡೆಯೋದಕ್ಕೆ ಸಿದ್ಧ. ವಿಡಿಯೋ ಹೇಳಿಕೆಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ ಸೋನಂ ವಾಂಗ್ಚುಕ್. ಬೇಡಿಕೆಗಳಿಗೆ ಒಪ್ಪಿದ್ರೆ ಉಪವಾಸ ಸತ್ಯಾಗ್ರಹವನ್ನ ಹಿಂಪಡೆಯುತ್ತೇನೆ. ನಮ್ಮ ಬೇಡಿಕೆ ಈಡೇರಿಸಿದ್ರೆ ಸತ್ಯಾಗ್ರಹವನ್ನ ಹಿಂಪಡೆಯೋದಕ್ಕೆ ನಾನು ಸಿದ್ಧ ಇದ್ದೀನಿ. ವಿಡಿಯೋ ಹೇಳಿಕೆಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ ಸೋನಂ ವಾಂಗ್ಚುಕ್. ಬೇಡಿಕೆಗಳಿಗೆ ಒಪ್ಪಿದ್ರೆ ಉಪವಾಸ ಸತ್ಯಾಗ್ರಹವನ್ನ ಹಿಂಪಡೆಯುತ್ತೇನೆ. ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕಾನೂನು ಕ್ರಮವನ್ನ ಕೈಗೊಳ್ಳಬಾರದು. ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗ ಮಾಡುವಂತಹ ಕೆಲಸ ಆಗಬಾರ್ದು. ವಿದ್ಯಾರ್ಥಿಗಳ ಮೇಲೆ ಯಾವುದೇ FIR ಕೂಡ ಹಾಕಬಾರ್ದು. ಅವರನ್ನು ಜೈಲಿಗೆ ಕಳಿಸಬಾರ್ದು. ಪೊಲೀಸರು ಕಿರುಕುಳವನ್ನು ಕೊಡಬಾರ್ದು. ಯುವಕರಿಗೆ, ಪ್ರತಿಭಟನಾಕಾರರಿಗೆ ನ್ಯಾಯಯುತ ಹಾಗೂ ಜವಾಬ್ದಾರಿಯುತ ಶಿಕ್ಷಣ ವ್ಯವಸ್ಥೆಗಾಗಿ ಮಾತ್ರ ಧ್ವನಿಯನ್ನು ಎತ್ತಿದ್ದಾರೆ. ಹೀಗಾಗಿ ಅವ್ರ ಮೇಲೆ ಕ್ರಮ ಬೇಡ. ಈ ಬೇಡಿಕೆ ಈಡೇರಿಸುವ ಭರವಸೆಯನ್ನ ಕೇಂದ್ರ ಸರ್ಕಾರ ನೀಡಬೇಕು. ಈ ಬಗ್ಗೆ ಕೇಂದ್ರ ಸರ್ಕಾರ ಭರವಸೆಯನ್ನ ನೀಡಿದರೆ ಸತ್ಯಾಗ್ರಹವನ್ನ ನಾನು ಹಿಂಪಡೆಯುವುದೇ. ಕೇಂದ್ರಕ್ಕೆ ಹಲವು ಬೇಡಿಕೆಗಳ ಮುಂದಿಟ್ಟು ವಿಡಿಯೋ ಹೇಳಿಕೆ ಬಿಡುಗಡೆಯನ್ನು ಮಾಡಿದ್ದಾರೆ ಸೋನಂ ವಾಂಗ್ಚುಕ್. ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹ ಮುಂದುವರಿಸಿದ್ದಾರೆ ಹೋರಾಟಗಾರ ವಾಂಗ್ಚುಕ್. ಈ ಒಂದು ಉಪವಾಸ ಸತ್ಯಾಗ್ರಹ ಏನಿದೆ ಅದನ್ನು ನಾನು ಮೊಟಕುಗೊಳಿಸಬೇಕಂತೆ ಅಂದರೆ ನನ್ನ ಒಂದಿಷ್ಟು ಬೇಡಿಕೆಗಳಿವೆ, ಅದಕ್ಕೆ ನೀವು ಮನ್ನಣೆ ಕೊಡಬೇಕು. ಕೇಂದ್ರ ಸರ್ಕಾರ ಅದಕ್ಕೆ ಮನ್ನಣೆ ಕೊಡಬೇಕು. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಚಿತ್ರದುರ್ಗದಿಂದ ಮಾಂತೇಶ್ ಫೋನ್ಗೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮಾಂತೇಶ್ ಅವರೇ. ಸರ್ ನಮಸ್ತೆ ಸರ್. ನೋಡ್ತಾ ಇದ್ದೀರಿ ಸರ್ ನೀವು ಈ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಏನಿದೆ, ಇದು ಯಾವ ರೀತಿ ಹಿಂಸಾಚಾರಕ್ಕೆ ಹೋಗ್ತಾ ಇದೆ ಅಂತ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಸಿಂಪಲ್ ಸರ್. ಕೇಂದ್ರ ಸರ್ಕಾರ ವಿಫಲ ಆಗಿದೆ. ಅವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಧರ್ಮೇಂದ್ರ ಪ್ರಧಾನಿಯವರು ವಾಲಂಟ್ರಿಗೆ ಅವರು ರಾಜೀನಾಮೆ ಕೊಡ್ಬೇಕಾಗಿತ್ತು ಸರ್. ಸರ್ ಇದರಲ್ಲಿ ನನ್ನ ತಮ್ಮನ ಮಗಳು ನೀಟಲ್ಲಿ ಎಕ್ಸಾಮ್ ಬರ್ತಾರೆ. ಆ ಮಗಳನ್ನ 24 ಗಂಟೆ ತಂದೆ ತಾಯಿ ಕಾಯ್ತಿದ್ದಾರೆ. ನಿಜ. ಇದು ಎಷ್ಟು ಭಯಂಕರವಾದದ್ದು. ಇವರು ಶ್ರೀಮಂತರ ಪರವಾಗಿ ಆಡಳಿತ ಮಾಡ್ತಾರೋ, ಬಡ ಮಕ್ಕಳ ಪರವಾಗಿ ಆಡಳಿತ ಮಾಡ್ತಾರೋ. ಅಲ್ಲ ಸರ್, ಕಾಕ್ರೋಚ್ ಅಂತ ಕರೀತಾರಲ್ಲ ಸರ್ ಈ ಮಕ್ಕಳನ್ನ. ಈ ಮಕ್ಕಳು ಕಾಕ್ರೋಚ್ ಆದ್ರೆ ಆಡಳಿತ ಮಾಡ್ತಕ್ಕಂತ ಪ್ರಧಾನಿ ಅನ್ಕೊಂಡನ ಅಮಿತ್ ಶಾ ಹೆಬ್ಬಾವನ, ಇಲ್ಲಿ ಅನಿತಾ ಸಾಹೇಬ್ರದಾರಲ್ಲ ಅವ್ರೇನು ಹೆಬ್ಬಾವನ ಅಥವಾ ಇತರ ಮಿಡಿಲ್ ಆಗಿರವನ ಪ್ರಜಾಪ್ರಭುತ್ವದಲ್ಲಿ ಇದೀವ ಅಥವಾ ಶ್ರೀಮಂತರ ಪರವಾಗಿ ಏಕಪಕ್ಷತ್ವದಲ್ಲಿ ಆಡಳಿತದಲ್ಲಿ ಇದೆ ಸರ್. ನಾವ್ ಹೇಳೋದು ಇಷ್ಟ ಸರ್, ಇಡೀ ಭವ್ಯ ಭಾರತ ಖಂಡದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಈ ಒಂದು ಸರ್ಕಾರವನ್ನು, ಶ್ರೀಮಂತರ ಪರವಾಗಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರವನ್ನು, ಬಡವರ ಮಕ್ಕಳ ಜೀವ ತೆಗೆದಂತ ಸರ್ಕಾರವನ್ನು ಬುಡು ಸಹಿತ ಕಿತ್ತಾಕ್ರಿ. ಮೊದಲು ಬುಡು ಸಹಿತ ನೆಕ್ಸ್ಟ್ ಚುನಾವಣೆಯಲ್ಲಿ ಕಿತ್ತಾಕ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಬಾಂಬಿದೆ ಸರ್ ಈ ಮೋದಿ ಸಾಹೇಬ್ರನ್ನ. ಬಡವ್ರ ಪರವಾಗಿ ಅದಾರಂತ, ಬಡವ್ರ ಪರವಾಗಿಲ್ಲ, ಶ್ರೀಮಂತರ ಪರವಾಗಿದ್ದಾರೆ. ಅನಿಲ್ ಅಂಬಾನಿ ಮಕ್ಕಳ ಏನ ಒಂದು ಹೋರಾಟದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಪರಿಣಾಮಗಳೇ ನೆಟ್ಟಗಾಗ್ತಿದ್ದು. ಎಲ್ಲ ಬರೇ ಮೋಸ, ಸುಳ್ಳು, ವಂಚನೆ, ಬಡವ್ರನ್ನ ಏನ್ ಸರ್ ಮರ್ಡರ್ ಮಾಡಕ್ ನಿಂತಾರಲ್ಲ ಸರ್. 21 ಮಕ್ಕಳ ಜೀವ ಎಂತದ್ ಸರ್ ಅದು? ನಿಜ. ಅದೇ ಅವ್ರ ಮಕ್ಕಳನ್ನ ಹೆತ್ತೋರಿಗೆ ಗೊತ್ತು ಆ ಸಂಕಟ ಅಲ್ವಾ ಸರ್. ಉಲ್ಮಾನಿ ಇದ್ರಲ್ಲಿ 40 ಜನ ಸೈನಿಕರನ್ನು ಸಾಯಿಸಿದ್ರು ಸಿಂಹಾಸ್ತೆ. ಅದ್ರ ಸರಿಯಾದ ತನಿಖೆ ಇಲ್ಲ, ಅದು ನ್ಯಾಯವಾದ ರೀತಿಯಲ್ಲಿ ತನಿಖೆ ಆಗ್ಲಿಲ್ಲ. ಮಾಧ್ಯಮದಲ್ಲಿ ನೀವು ಮಾತಾಡಿದ TV9 5 1 ಬಿಟ್ರೆ ಇನ್ನಿತರ ಮಾಧ್ಯಮಗಳೆಲ್ಲ ನನ್ನ ಪ್ರಕಾರ ಈ ವಿಚಾರದಲ್ಲಿ ಯಾರು ಸರ್ ಧರಿದ್ರೆ ಸರ್? ಎಲ್ಲಿ ಸರ್ ABP, ಎಲ್ಲಿ ಸರ್ RSS, RSS ABP? ಇವ್ರು ವಿದ್ಯಾರ್ಥಿಗಳು ಸರ್, ಭಾರತೀಯರು ಸರ್. ಇವರು ಸತ್ತು ಮಕ್ಕಳು ಭಾರತೀಯರು. ಇವ್ರು ಮುಂದುಗಳಲ್ಲ, ಕಂದುಗಳಲ್ಲ ಸರ್. ನಮ್ಮ ಬಡ ಮಕ್ಕಳು ಸರ್. ನಿಜ. ಕಾಮನ್ ಸೆನ್ಸ್ ಸರ್ ಇದು. ನಾನು ಹೇಳೋದು ಬಯಸೋದೊಂದೇ, ಇಡೀ ಭಾರತ ಖಂಡದಾದ್ಯಂತ ನೀಟು CETಗಳ ಒಂದು ಜವಾಬ್ದಾರಿ ಆಯಾ ರಾಜ್ಯಕ್ಕೆ ಬಿಟ್ಕೊಡ್ಬೇಕು. ನಮ್ಮ ಮಕ್ಕಳ ಭವಿಷ್ಯತ್ವವನ್ನು ನಮ್ಮ ಕರ್ನಾಟಕದಲ್ಲಿ ಆಗ್ಬೇಕು. ಬೇರೆ ಕೇಂದ್ರ ಸರ್ಕಾರ ಇದಕ್ಕೆ ವಿಫಲವಾಗೈತೆ. ಸಾಮೂಹಿಕ ರಾಜೀನಾಮೆ ಕೊಟ್ಟು ಅವ್ರು ಹೊರ ಬರಬೇಕು. ಮೋದಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಇದು ನಾನು ಖಂಡಿಸ್ತೀನಿ. ನಾನು ಇವತ್ತು ನಮ್ಮ ಮಗಳು ಜೀವ ಬೆದರಿಕೆಯಿಂದ ನನ್ನ ಸೋದರ, ನಮ್ಮ ಸಿಸ್ಟರ್ ಕರೀತಾರೆ. ಏನ್ ಸರ್ ನೀಟು CET ಅಂದ್ರೆ ಇವ್ರಿಗೆ ಅದು ಸ್ವಲ್ಪನೂ ರೆಸ್ಪಾನ್ಸ್ ಇಲ್ಲ. ಶೋಕಿ ಮಾಡ್ಕೊಂಡು ಅಡ್ಡಾಡೋದಲ್ಲ, ಏನೋ ಸಣ್ಣ ಒಂದು
ಇರುವಿಗಿರುತ್ತ ಜ್ಞಾನ ಇವರಿಗಿಲ್ಲಲ್ಲ ಸರ್. ಹ್ಮ್ ಏನೋ ಹೌದು. ಇವತ್ತು ಬೆಲೆ ಏರಿಕೆ ಆಗ್ತದೆ, ಯಾವ್ದ್ರಿಂದ ಆಗ್ತದೆ? ಈ ಮೋದಿಯ ಒಂದು ಆಡಳಿತ ವೈಫಲ್ಯದಿಂದ. ಹ್ಮ್ ಒಂದು ಇರುವೆ 6 ತಿಂಗಳು ತನ್ನ ದವಸ ಧಾನ್ಯಗಳನ್ನು ಶೇಖರಣೆ ಮಾಡುತ್ತೆ ಸುಗ್ಗಿ ಕಾಲದಲ್ಲಿ. ಹ್ಮ್ ಒಂದು ವಾರ ನಡೀತಂದ್ರೆ ಇವೆಲ್ಲ ತೈಲ ಬೆಲೆ ಏರಿಕೆ ಆಗುತ್ತಂದ್ರೆ ಪ್ರಧಾನಿ ಆಧಾರಿಗೆ ಅರಿವಿರ್ಬೇಕು ಇದೆಲ್ಲ. ಹ್ಮ್ ನಮ್ಮ ಭಾರತ ಜನಕ್ಕೆ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಒದಗಿಸ್ಬೇಕೆಂಬುದು. ಸರ್ ಸಾಮಾನ್ಯ ಜ್ಞಾನ ಇದೆ ಸರ್. ಪ್ರತಿಯೊಂದರಲ್ಲಿ ಇವರೆಲ್ಲ ಬರೇ ಬಣ್ಣ ಬಣ್ಣ. ನಮ್ಮ ಕರ್ನಾಟಕ ಇರ್ತಕ್ಕಂಥ ಎಂಪಿಗಳೇ ನಿಮ್ಗೆ ದೊಡ್ಡದೊಂದು ಸಲಾಂ. ನಮ್ಮ ಕಲವಾದಿ ನಾರಾಯಣ ಸ್ವಾಮಿ ಇದಾರೆ, ಒಳಭಟ್ರು ಗೋವಿಂದ ಕಾರಜೋಳ, ಕಾಹಾಯ್ ಗೋವಿಂದ ಕಾರಜೋಳ ಮಾತಾಡ್ರಿ ದಲಿತರ ಬಗ್ಗೆ. ಮಕ್ಕಳು ಸತ್ರ ಯಾರಮ್ಮ ನೋಡ್ರಿ, ಆ ಸತ್ ಮಕ್ಕಳು ಪುನಃ ನೀವು ಕೊಡಕ್ಕಾಗತ್ತೇನ್ರಿ? ಹ್ಮ್ ನೀವು ದೊನೆತ್ರಿ ಫಸ್ಟ್ ರಾಜಕಾರಣ. ಆ ಮಕ್ಕಳು ಸತ್ತರ ಬಗ್ಗೆ, ಈಗ ಆಗಿರೋ ಅನ್ಯಾಯದ ಬಗ್ಗೆ ಹ್ಮ್ ಸರ್. ಅನ್ನ ತಿಂದ ಮೇಲೆ ಇದು ಮಾನವತ ದೃಷ್ಟಿಯಿಂದ ಆತ ಇಷ್ಟೆಲ್ಲ ಹೋರಾಟಗಳಾಗೋದು ಬೇಕಾಗಿಲ್ಲ. ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ನಮ್ ತಪ್ಪಾಗಿದೆ, ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆ ಮಾಡ್ತೀನಿ ಅಂತ ಬಂದ್ರೆ ನಾವು ಸ್ವಾಗತಿಸ್ತೀವಿ ಸರ್. ಎಸ್ ಮಮತಾನಕ ಸರ್ ರಾಜಕೀಯ ಇವರಿಗೆ ಹ್ಮ್ ಇವ್ರ ಜನ್ಮನೇ ಮಾನವ ಜನ್ಮನೇ ಜನ್ಮ ಈ ಜನಕ್ಕೆ, ಈ ಕೇಂದ್ರ ಸರ್ಕಾರಕ್ಕೆ. ಹ್ಮ್ ದಯವಿಟ್ಟು ನಾನು ಪ್ರತಿಯೊಂದು ಹಳ್ಳಿಗಳಿಂದ ಬಡ ಮಕ್ಕಳೆಲ್ಲ ಎದ್ದು ಇದ್ರ ವಿರೋಧ ಮಾಡೇ ಮಾಡ್ತಾರೆ. ಹ್ಮ್ ಇದಕ್ಕೂ ನಾವು ಸಹಿತ ಕೈ ಕೊಡಿಸ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಮಹಾಂತೇಶ್. ತಮ್ಮೆಲ್ಲ ಮಾತುಗಳಿಗಾಗಿ TV5 ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು.